ಹಾಯ್ ಗೈಸ್, ಇವತ್ತು ನಾನು ಮಸಾಲಾ ಚಾಯ್ ಮಾಸ್ಟರ್ ರಂಗನಾಥ್ ಜೊತೆ ಒಂದು ಮಸಾಲಾ ಚಾಯ್ ಮಾಸ್ಟರ್ ಎಲ್ಲ ಇಲ್ಲ, ಒನ್ ಆಫ್ ದ ಕುಕ್ಸ್ ಮಸಾಲಾ ಚಾಯ್ ಮಾಸ್ಟರ್ ಶೆಫ್ ರಂಗನಾಥ್ ಜೊತೆ ಒಂದು ನೈಟ್ ಟ್ರೆಕ್ಕಿಂಗ್ ಅಂತ ಹೋಗ್ತಾ ಇದೀವಿ. ಯಾವ ಲೊಕೇಶನ್ ಅಂತ ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ, ಅವರು ಎಲ್ಲ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಟಿದ್ದಾರೆ. ರಾಮನಗರ ಹತ್ರ ಅಂತ ಹೇಳಿದ್ದಾರೆ. ಸೊ ಮತ್ತೊಂದು ಲೈಕ್ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಬೌಟ್ ದಿಸ್ ಟ್ರೆಕ್ಕಿಂಗ್ ಅಂದರೆ, ಪರ್ವತಾರೋಹಿ ಒಬ್ಬರು ರೋಹಿತ್ ಸರಸ್ವತಿ ಅಂತ ಅವ್ರು ನಮ್ಮ ಜೊತೆ ಇರ್ತಾರೆ. ಬೆಂಗಳೂರಿಂದ ಅಬೌಟ್ 50 ಕಿಲೋಮೀಟರ್ಸ್ ಸರೌಂಡಿಂಗಲ್ಲೇ ಇದೆ. ಸೊ ನಮ್ಮ ಜೊತೆ ವಿನಯ್ ಕೂಡ ಇದ್ದಾನೆ. ಇವತ್ತು ನಿದ್ದೆ ಹೊಡಿತಾ ಇದ್ದಾನೆ, ನೋ ಪ್ರಾಬ್ಲಮ್. ಸೊ ಲೆಟ್ಸ್ ಗೋ. ಜಾಲ್ಮಂಗ್ಲಾಗ ಹೋಗ್ಬೇಕು, ಲಿಫ್ಟ್ ಕೊಡ್ತೀರಾ ನಮ್ಗೆ ಒಂದ್ ಸ್ವಲ್ಪ? ಹಾಯ್ 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 ರೋಹಿತ್. ಬಹಳ ಬೇಗ ಬಂದ್ಬಿಟ್ರಿ. ಸೊ ಫೈನಲಿ ಮೀಟ್ ಮಾಡಿದ್ದೀವಿ ರೋಹಿತ್ ಅವ್ರಿಗೆ. ಹಾಯ್ ಈಗ ಸ್ಟ್ರೇಟ್ ಹೋಗ್ಬಿಟ್ಟು ರೈಟ್ ತಗೊಂಡು ಇಮಿಡಿಯೇಟ್ ಲೆಫ್ಟ್. ನೀವು ನಡೀರಿ, ಫಾಲೋ ಮಾಡಿ. ವಿಲ್ ಫಾಲೋ ಯು. ಬೇರೆ ಏನು ತಗೊಳ್ಳೋದಿಲ್ಲ ಅಲ್ವಾ? ಇಲ್ಲ ಎಲ್ಲ ತಗೊಂಡಿದ್ದೀರಾ? ಎಲ್ಲ ತಗೊಂಡಿದ್ದೀವಿ. ಇದನ್ನ ಹಾಕಿ ಕಟ್ ಮಾಡ್ಬೇಡ, ಹಾಕಿ ಇದನ್ನೆಲ್ಲ ಹಾಕ್ತೀರಾ? ಹಾಕ್ಬೇಡ್ರಿ, ಗೊತ್ತಲ್ಲ. ಇವರೇ ಪ್ರಾಡಕ್ಟ್ ರಿವ್ಯೂ ಮಾಡೋದು. ಇವತ್ತು ಒಂದು ಹೊಸ ಪ್ರಾಡಕ್ಟ್ ರಿವ್ಯೂ ಮಾಡಿಸ್ತಿದ್ದೀವಿ ಇವ್ರ ಹತ್ರ. ಕಟ್ ಮಾಡಿಸ್ಕೊಂಡ್ಬಂದಿರ, ರಿವ್ಯೂ ಮಾಡೋಣ ಬನ್ನಿ. ಫುಲ್ಲು ಮಸಾಲಾ ಚಾಯ್ ಟೀಮೇ ನಮ್ಮ ಜೊತೆ ಇದೆ ಇವತ್ತು. ಫಸ್ಟ್ ಟೈಮ್ ಮಸಾಲಾ ಚಾಯ್ ಕಂಪ್ಲೀಟ್ ಟೀಮ್ ಒಂದು ಟ್ರೆಕ್ ಹೋಗ್ತಿದೀವಿ. ಪ್ಲೇಸ್ ಬಗ್ಗೆ ಅವರು ಜಾಸ್ತಿ ಏನು ಹೇಳಿಲ್ಲ, ನಾವು ಜಾಸ್ತಿ ರಿಸರ್ಚ್ ಮಾಡಕ್ ಹೋಗಿಲ್ಲ, ನೈಟ್ ಟ್ರೆಕ್ ಆಗಿರೋದ್ರಿಂದ ಕಾಣಿಸ್ತಾ ಇದೆ. ಸೊ ಅದೇ ಅನ್ಕೊಳ್ತಾ ಇದ್ದೀನಿ ನಾನು. ಸೊ 6:30 ಆಗಿದೆ, ಬಟ್ ಸ್ಟಿಲ್ ಐ ಸಿ ದಟ್ ಬ್ಯೂಟಿಫುಲ್ ಸ್ಕೈ ವ್ಯೂ ಕಾಣಿಸ್ತಾ ಇದೆ. ಸೊ ಇಲ್ಲಿ ಹಾಫ್ವೇನಲ್ಲೇ ನಾವು ಗಾಡಿಗಳನ್ನೆಲ್ಲ ಪಾರ್ಕ್ ಮಾಡಿದ್ದೀವಿ, ಯಾಕಂದರೆ ಫುಲ್ಲು ಟಾಪ್ವರೆಗೂ ಗಾಡಿಗಳು ಹೋಗಲ್ಲ. ಇಲ್ಲಿ ಎಲ್ಲ ಪಾರ್ಕ್ ಮಾಡಿ ಬೈಕ್ಗಳನ್ನೆಲ್ಲ ಲಗೇಜ್ ನಮ್ಮ ಅಡಪಗಳನ್ನೆಲ್ಲ ನೋಡ್ಬೋದು. ತುಂಬಾ ಅಡಪಗಳೆಲ್ಲ ಇದೆ. ಏನಂದ್ರೆ ನೋ ಟ್ರೇಲ್ ಟ್ರೆಕ್ಕಿಂಗ್ ಅಂತ ನಾವು ಹೋಗಿದ್ದ ಜಾಗದಲ್ಲಿ ಯೂಶಲ್ ಆಗಿ ನಾವೆಲ್ಲ ಪ್ಲಾಸ್ಟಿಕ್ನ ಬಿಸಾಡೋದು ಅಥವಾ ಪೇಪರ್ನ ಬಿಸಾಡೋದು ಇದನ್ನೆಲ್ಲ ಮಾಡ್ತೀವಿ. ಬಟ್ ನೀವು ಒಂದನ್ನು ಅಬ್ಸರ್ವ್ ಮಾಡ್ಬೋದು, ಏನಂತ ಅಂದರೆ ಪ್ರಾಣಿಗಳು ಕಾಡಿನಲ್ಲಿ ಓಡಾಡತ್ತೆ, ಬಟ್ ಆದರೆ ಒಂದು ಕಡೆನಲ್ಲೂ ಪ್ರಾಣಿ ಓಡಾಡಿದೆ ಅಂತ ಕಾಣೋದೇ ಇಲ್ಲ, ಗೊತ್ತಾಗೋದೇ ಇಲ್ಲ. ಬಟ್ ಆದರೆ ನಾವು ಮನುಷ್ಯರು ಎಲ್ಲಿಗೆ ಹೋಗಿದ್ರೂ ನಾವು ಓಡಾಡಿದ್ದೀವಿ ಅಂತ ಗೊತ್ತಾಗ್ಬಿಡತ್ತೆ. ಸೊ ಆ ಥರ ನಾವು ಕಾಡಿಗೆ ಬಂದಾಗ ಪ್ರಾಣಿಗಳ ಥರನೇ ಇರಬೇಕು. ಯಾವ ಥರ ಪ್ರಾಣಿಗಳು ಇದು ಏನು ಗಲೀಜು ಮಾಡೋದಿಲ್ಲ ಅಥವಾ ಫುಡ್ ಪ್ರಿಂಟ್ಸ್ನ ಬಿಡೋದೇ ಇಲ್ಲ, ಅದೇ ಥರನೇ ನಾವು ಇರಬೇಕಂತ. ಇಲ್ಲಿಂದ ಎಷ್ಟು ದೂರ ಇದೆ? ತುಂಬ ಸಲ ಬಂದಿದೆ ಅಷ್ಟೇ. ಎಷ್ಟು ನಿಮಿಷ? 20-25 ನಿಮಿಷ ಆಗುತ್ತೆ ಅಷ್ಟೇ. ಸೊ ಶುರು ಮಾಡೋಣ. ಚಲೋ ಲೆಟ್ಸ್ ಗೋ, ಲೆಟ್ಸ್ ರಾಕ್ ಅಂಡ್ ರೋಲ್ ಬಾಯ್ಸ್. ಹೌ ಇಸ್ ದ ಎಕ್ಸ್ಪೀರಿಯನ್ಸ್ ಮಿಸ್ಟರ್ ರಂಗನಾಥ್? ನೀರು ಬರ್ತಾ ಇದೆ, ಬೆಟ್ಟದ ಮೇಲಿಂದನೂ ಬರ್ತಾ ಇದೆ, ಬೇರೆ ಕಡೆಯಿಂದನೂ ಬರ್ತಾ ಇದೆ. ಏನು ಲಗೇಜಸ್ ಇಲ್ಲ ಅಂದರೆ ಆರಾಮಾಗಿ ಹತ್ಬೋದು. ಸೊ ಬೆಟ್ಟದ ಮೇಲೆ ರೀಚ್ ಆಗಿದ್ದೀವಿ ಆಲ್ಮೋಸ್ಟ್. ಇನ್ನೊಂದು ಸ್ವಲ್ಪ ದೂರ ಹೋದರೆ ಇಲ್ಲಿ ಟೆಂಟ್ ಹಾಕ್ಬೋದು. ಮೇಲೆ ಕಂಬಗಳಿದೆ, ಸೊ ಲೈಟ್ ಫೆಸಿಲಿಟಿ ಅಲ್ಲಲ್ಲೇ ಒಂದೊಂದು ನೋಡ್ಬೋದು. ಅಲ್ಲೊಂದು ಆ್ಯಕ್ಚುಲಿ ಟೆಂಪಲ್ ಕೂಡ ಇದೆ. ಸೊ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಈ ಥರ ಟೈಮ್ ತೊಗೊಳುತ್ತೆ ಹತ್ತೋದು. ಲಗೇಜಸ್ ಎಲ್ಲ ಇದ್ದರೆ ಸ್ವಲ್ಪ ಕಷ್ಟನ ಆಗಲೇ ಹೇಳೋಕ್ಕೆ. ನಮ್ದೇನಿಲ್ಲ, ಹತ್ತಿದ್ದೀವಿ. ಏನೇನು ಕ್ಯಾರಿ ಮಾಡಿದ್ದೀವಲ್ಲ. ಸೊ ಇಷ್ಟೆಲ್ಲ ಲಗೇಜ್ ಎತ್ಕೊಂಡ್ಬಂದು ಹುಡುಗರು ಟೆಂಟ್ ಹಾಕೋದಕ್ಕೆ ರೆಡಿ ಆಗಿದ್ದಾರೆ ಪಾಪ. ಬೆಟ್ಟದ ಮೇಲೊಂದು ಮನೆ ಮಾಡಿ ಥರ ಬೆಟ್ಟದ ಮೇಲೊಂದು ಟೆಂಟ್ ಮಾಡಿ, ಈ ಕಡೆ ವ್ಯೂ ಕಾಣಿಸ್ತಾ ಇದೆ. ಬೆಳಗ್ಗೆ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಸೊ ನಾವು ಜಸ್ಟ್ ನೆಕ್ಸ್ಟ್ ಈಗ ವೆರಿ ಇಂಪಾರ್ಟೆಂಟ್ ಥಿಂಗ್, ವಿಲ್ ಹ್ಯಾವ್ ಟು ಕುಕ್ ಫುಡ್. ಸೊ ವಿ ಆರ್ ಟ್ರೈಂಗ್ ಟು ಫೈಂಡ್ ಎ ಪ್ಲೇಸ್ ಟು ಕುಕ್ ಫುಡ್. ಅಲ್ಲಿ ಒಂದು ಲೊಕೇಶನ್ ಕಾಣ್ತಾ ಇದೆ. ಸೊ ಬೆಟ್ಟದ ಮೇಲೆ ಬಂದಾಯಿತು, ಹೆವಿ ಹತ್ತಿವು. ಅದಕ್ಕೋಸ್ಕರ ಇಲ್ಲೇ ನಾವು ಚಿಕನ್ ಬಿರಿಯಾನಿ ರೆಡಿ ಮಾಡ್ತಾ ಇದ್ದೀವಿ. ಬೆಟ್ಟದ ಮೇಲಿರೋ ಸ್ಪೆಷಲ್ ಬಿರಿಯಾನಿ. ಸೊ ಹೋಪ್ಫುಲಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಚಿಕನ್ ಮಸಾಲ ಹಾಕಿದ್ರಾ?
ನೆಟ್ಟಿಗಿಲ್ವಾ? ನೆಟ್ಟಿಲ್ಲ. ನೆಟ್ ಖಾಲಿ ಆಗಿದೆ. ಕ್ಯಾಂಡಲ್ ಡಾಲ್ ಚೆನ್ನಾಗಿದೆ ಚಿಕನ್ ಫ್ರೈ. ಸೊ ನಮ್ಮ ಬಾಯ್ಸ್ ಇಲ್ಲಿದ್ದಾರೆ. ಅಕ್ಷಯ್ ಹೇಗಿದೆ? ಬ್ಯೂಟಿಫುಲ್, ಈ ಥರ ವೀಕ್ ಫುಲ್ ವರ್ಕ್ ಅನ್ಸುತ್ತೆ. ಪೀಸ್ಫುಲ್ ಬ್ರೋ, ಪೀಸ್. ಸಗದಾಗಿದೆ, ಪ್ಲೇಸ್ ಕೂಡ ತುಂಬ ಕಾಮ್ ಆಗಿದೆ. ಐ ರಿಯಲಿ ಎಂಜಾಯ್ಡ್. ನನಗೆ ತುಂಬ ಖುಷಿ ಆಯಿತು. ಈ ನೈಟ್ ನಾನು ಯಾವತ್ತೂ ಮರೆಯಲ್ಲ. ಗುಡ್ ಮಾರ್ನಿಂಗ್. ನೋಡಿ, ಮಾರ್ನಿಂಗ್ ಈಗ ಜಸ್ಟ್ ಎದ್ದು ಸನ್ರೈಸ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ನೋಡಿ, ಇದೆ ನಾವು ಇದ್ದಿದ್ದು ಟೆಂಟ್. ಇಲ್ಲಿ ಈ ಥರ ನೈಟ್ ಸ್ಟೇ ಆಗಿ ಸನ್ರೈಸ್ ನೋಡೋದು ಒಂದು ಮಜಾ, ಎಕ್ಸ್ಟ್ರಾ ಮಜಾ ಇರುತ್ತೆ. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ. ಐ ಆಮ್ ವೆರಿ ಎಕ್ಸೈಟೆಡ್. ಬಾಯ್ಸ್ ಎಲ್ಲ ಇದ್ದು ಫೈರೆಲ್ಲ ಹಾಕಿ ನೈಟು ಈ ಥರ ಇಲ್ಲಿ ಟೆಂಟ್ ಹಾಕಿದ್ವಿ. ನಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಟೆಂಟ್ ಹಾಕ್ಕೊಂಡು. ಇಟ್ ವಾಸ್ ವಂಡರ್ಫುಲ್. ಗುಡ್ ಮಾರ್ನಿಂಗ್. ಭರತ್ ಅವ್ರು ಈಗ ಬಂದಿದ್ದಾರೆ. ಸೊ ಕ್ಯಾಂಪ್ ಫೈರ್ ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ ಬೆಂಕಿ ಹಾಕೋದು. ನೋಡಿ ನಮ್ಮ ಅಕ್ಷಯ್ ಎಷ್ಟು ಪಾಪ, ಎಷ್ಟು ಮರ ಇದ್ರೂ ದೇವ ಬಂತು ಅಂತ ಹೇಳಿದ್ರೆ ಬೆಳಗ್ಗೆ ಬೆಂಕಿ ಹಚ್ಚೋಕ್ಕಾಗಲ್ಲ. ಸೊ ನೋಡಿ ಮಾರ್ನಿಂಗ್ ವ್ಯೂ ಯಾವ ಥರ ಕಾಣ್ತಿದೆ. ಆ್ಯಕ್ಚುಲಿ ಸನ್ರೈಸ್ ಆಗಿದೆ, ಬಟ್ ಅಲ್ಲಿ ಸ್ವಲ್ಪ ಮೋಡ ಇರೋದ್ರಿಂದ ನಮಗಿನ್ನೂ ಸೂರ್ಯ ಕಾಣಿಸ್ತಿಲ್ಲ. ಬಟ್ ವ್ಯೂ ಮಾತ್ರ ಬ್ರೆತ್ ಟೇಕಿಂಗ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಕೆಳಗಡೆ ಒಂದು ಆ ನೀರೆಲ್ಲ ಇರೋದು ತುಂಬಾ ಬ್ಯೂಟಿಫುಲ್ ಆಗಿದೆ. ಆಲ್ರೆಡಿ ಸುಮಾರು ಜನ ಬೆಳಗ್ಗೆನೇ ಎದ್ದು ಬೇರೆ ಕಡೆಯಿಂದ ಎಲ್ಲ ಬಂದಿರೋರೆಲ್ಲ ಇದ್ದಾರೆ. ಸಾಕು 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 ಶುಗರ್ ಇಲ್ಲ ಬೇರೆ ಇದಾಗ್ಬಿಡುತ್ತೆ. ಸನ್ರೈಸ್ ಜೊತೆ ಸನ್ರೈಸ್ ಸೊ ತುಂಬ ಕ್ರೇಜಿ ಪ್ಲೇಸ್ ಇದು. ಅಸಮ್ ಆಗಿದೆ. ಈ ಕಡೆ ನೀರು, ವಾಟರ್ ವ್ಯೂ, ಇಲ್ಲೆಲ್ಲ ಲೈಟಾಗಿ ಇಷ್ಟೆಲ್ಲ ಇದೆ. ತುಂಬಾ ಬ್ಯೂಟಿಫುಲ್ ವ್ಯೂ. ಸೊ ಸಾಧ್ಯವಾದಷ್ಟು ಲೈಫಲ್ಲಿ ಟ್ರಾವೆಲ್ ಮಾಡ್ತಾಯಿರಿ. ಇನ್ ಕೇಸ್ ನೀವು ತುಂಬ ಲಾಂಗ್ ಜರ್ನಿ ಮಾಡೋಕ್ಕಾಗಲ್ಲ ಅಂದರೆ ಈ ಥರ ಶಾರ್ಟ್ ಟ್ರಿಪ್ಸ್ ಇರ್ಬೋದು. ಈ ಥರ ಎಲ್ಲ ಹೋಗ್ತಾ ಇದ್ರೆ ಒಂಥರ ಯು ವಿಲ್ ಪಂಪ್ ಅಪ್ ಫಾರ್ ದ ನೆಕ್ಸ್ಟ್ ಡೇ. ಸೊ ಅಟ್ಲೀಸ್ಟ್ ಎವ್ರಿ ವೀಕೆಂಡ್ ಈ ಥರ ಎಲ್ಲಾದರೂ ಹೊರಗಡೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿ. ಸೊ ಹಾಗೆ ನಾವು ವಿಸಿಟ್ ಮಾಡಿರೋ ಸುಮಾರು ಪ್ಲೇಸಸ್ಗಳದ್ದು ನಾವು ವೀಡಿಯೋಸ್ ನಮ್ಮ ಚಾನಲಲ್ಲಿ ಬರ್ತಿದೆ. ತುಂಬ ಜನ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದೀರಿ. ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಸೊ ನಮ್ಮದು ಜರ್ನಿ ಹ್ಯಾಸ್ ಕಮ್ ಟು ಅನ್ ಎಂಡ್. ಇವಾಗ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ. ಬಿಫೋರ್ ದಟ್ ಎಲ್ಲರದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕೇಳೋಣ. ಹೇಗಿತ್ತು? ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ನೈಟ್ ಟ್ರೆಕ್ಕಿಂಗ್ ಅಂತ ಕರ್ಕೊಂಡು ಬಂದಿದ್ದು ಮಿಸ್ಟರ್ ರಂಗನಾಥ್ ಆ್ಯಂಡ್ ಮಾಸ್ಟರ್ ರಂಗನಾಥ್ ಆ್ಯಂಡ್ ಕ್ಯಾಪ್ಟನ್ ರೋಹಿತ್ ಸರಸ್ವತಿ ಅವರು. ಯಾವ ಲೊಕೇಶನ್ ಅಂತ ಎಲ್ಲ ಲೈಕ್ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ರು. ಸೊ ಲೈಕ್ ತುಂಬ ಎಂಜಾಯ್ ಮಾಡಿದ್ದೀವಿ. ಇಟ್ ವಾಸ್ ಫಸ್ಟ್ ಟೆಂಟಲ್ಲಿ ಒನ್ ನೈಟ್ ಹಾಲ್ಟ್ ಆಗಿದ್ದು. ಇಟ್ ವಾಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಟೆಂಟು, ಫೈರು, ಫುಡ್ಡು ಎಲ್ಲ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ನೈಟ್ ಫೈರ್ ಕ್ಯಾಂಪ್ ಚೆನ್ನಾಗಿತ್ತು. ತುಂಬ ಎಂಜಾಯ್ ಮಾಡಿದ್ವಿ. ರೋಹಿತ್ ಅವರೇ ಹೇಗಿತ್ತು? ಶಾರ್ಟಾಗಿ ಹೇಳಿ. ಬೆಟ್ಟಕ್ಕೆ ಬಂದ್ವಿ, ಟೆಂಟ್ ಹಾಕಿದ್ವಿ, ಮಸ್ತಿ ಮಾಡಿದ್ವಿ. ನೀವು ಬನ್ನಿ, ನಿಮ್ಮ ಜೊತೆಲಿರೋನು ಕರ್ಕೊಂಡ್ಬನ್ನಿ, ಮಸ್ತ್ ಮಜಾ ಬರುತ್ತೆ. ಅಷ್ಟೇನಾ? ಅಷ್ಟೇ. ನಾನು ನಂಬಕ್ಕೆ ಆಗ್ತಿಲ್ಲ. ಚೆನ್ನಾಗಿತ್ತು, ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಈ ಥರ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸತಿನಾದ್ರು ಬಂದು ಇಂಥ ಜಾಗದಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ರಿಯಲಿ ವರ್ತ್ ಇಟ್. ಖುಷಿ ಆಗುತ್ತೆ ಈ ಥರ ಜಾಗಕ್ಕೆ ಬರೋಕ್ಕೆ. ಒಳ್ಳೆ ಜಾಗ, ಒಳ್ಳೆ ಫ್ಯಾಮಿಲಿನೂ ಬಂದ್ಬಿಟ್ಟು ನೀವು ಸ್ಟೇ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ಬಿರಿಯಾನಿ ಬಗ್ಗೆ ಏನಾದರೂ ಹೇಳ್ತೀರಾ? ಫುಡ್ ಬಗ್ಗೆ? ಆಸಮ್ ಬಿರಿಯಾನಿ. ನನ್ನ ಆಲ್ ಥ್ಯಾಂಕ್ಸ್ ಟು ರಂಗನಾಥ್, ನಾನೆಲ್ಲ ಮಾಡಿದ್ದು. ಫೊಮಿಟೋ ಟೀಮ್ ಮತ್ತು ಮಸಾಲಾ ಚಾಯ್ ಮೀಡಿಯಾ. ಒಳ್ಳೆ ಊಟ. ಶಿವು ಮಾಡಿದ್ದು ಮತ್ತೆ ವಿನೋದ್ ಅವರು ಕುಕಿಂಗ್ ಮಾಡಿದ್ದು ಸೂಪರಾಗಿ ಮಾಡಿದ್ರು. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಫುಡ್ ರಿಕ್ವೈರ್ಮೆಂಟ್ಸ್ ಇದ್ದರೆ ಯು ಕ್ಯಾನ್ ಕಾಂಟ್ಯಾಕ್ಟ್. ಒಂದ್ಸರಿ ಬೆಟ್ಟಕ್ಕೆ ಬಂದು ನೋಡ್ಗುರು, ಮಸ್ತ್ ಮಜಾ ಬರುತ್ತೆ. ಬಾಯ್ ಬಾಯ್ ಎಲ್ಲರೂ ಬಾಯ್ ಮಾಡ್ಬಿಡಿ. ಬಾಯ್ ಬಾಯ್. ನಾನು ಹೇಳೋದು ಮರ್ತೆ, ಅಲ್ಲೊಂದು ಟೆಂಪಲ್ ಕೂಡ ಇದೆ. ನೀವು ಆ್ಯಕ್ಚುಲಿ ವಿಸಿಟ್ ಮಾಡಿದ್ರೆ ಲಕ್ಷ್ಮೀ ನರಸಿಂಹ ದೇವ್ರದ್ದು ಟೆಂಪಲ್ ಕೂಡ ಇದೆ. ಸೊ ನೀವೇನಾದರೂ ಕ್ಯಾಂಪಿಂಗ್ ಹಾಕೋ ಪ್ಲ್ಯಾನ್ ಇದ್ದರೆ ಕ್ಯಾಂಪಿಂಗಿಗೇನು ಪರ್ಮಿಷನ್ ಏನು ಬೇಕಿಲ್ಲ ಆ್ಯಕ್ಚುಲಿ ಆ್ಯಸ್ ಆಫ್ ಟುಡೇ. ಬಟ್ ಮೇಕ್ ಶ್ಯೂರ್ ನೀವು ಹೋದಾಗ ಅದನ್ನು ಎಷ್ಟು ನೀಟಾಗಿ ಇಟ್ಕೊಳಕ್ಕಾಗುತ್ತೋ ಅಷ್ಟು ನೀಟಾಗಿ ಇಟ್ಕೋಬೇಕು. ಹಾಗೆ ಅಲ್ಲೇ ನಿಮಗೆ ಲೋಕಲ್ ಜನಗಳೆಲ್ಲ ಇರ್ತಾರೆ, ಅವರೆಲ್ಲ ತುಂಬ ವೆರಿ ಸಪೋರ್ಟಿವ್ ಮತ್ತು ತುಂಬ ಕೋಆಪ್ರೇಟಿವ್. ನಿಮಗೆ ಫುಡ್ ಗಿಡ್ ಏನಾದರೂ ವ್ಯವಸ್ಥೆ ಬೇಕಂತ ಹೇಳಿದ್ರೆ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಅವರೇ ಫುಡ್ ಎಲ್ಲ ರೆಡಿ ಮಾಡ್ತಾರೆ. ಮೆಟ್ಟಿಲುಗಳನ್ನು ನೋಡಿದ್ರೆ ಈ ಥರ ಇದೆ ಸ್ಟೆಪ್ಸು. ತುಂಬ ಜಾಸ್ತಿ ಏನಿಲ್ಲ, ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಈ ಥರ ಮೆಟ್ಟಿಲುಗಳಿದೆ. ಸೊ ಈಸಿಯಾಗಿ ಹತ್ಬೋದು, ತುಂಬ ಏನು ಟಫ್ ಅಂತ ಏನಿಲ್ಲ. ಈಗ ಎಲ್ಲ ಪಾರ್ಕಿಂಗ್ಗೋಸ್ಕರ ನೋಡಿ ಇಲ್ಲಿ ವರ್ಕ್ ನಡೀತಾ ಇದೆ. ಸ್ವಲ್ಪ ದಿನದಲ್ಲೇ ಎಲ್ಲ ಪಕ್ಕಾ ಪಾರ್ಕಿಂಗ್ ವ್ಯವಸ್ಥೆ ಆಗುತ್ತೆ. ನೀವು ಯಾವುದಾದ್ರೂ ಬೇರೆ ಪ್ಲೇಸು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರೋ ಪ್ಲೇಸಸ್ ಯಾವುದಾದ್ರೂ ಇದೆ ಅಂದರೆ ಅದನ್ನು ನಮಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನಾವು ಕೂಡ ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿ ಒಂದು ವ್ಲಾಗ್ ಮಾಡ್ತೀವಿ.